ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಪಟಾಪಟ ಅಂತ 10 ನಿಮಿಷದಲ್ಲಿ ದೋಸೆ ರೆಡಿ ಮಾಡೋಣ. ಇನ್ಸ್ಟೆಂಟ್ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈಸಿಯಾಗಿ ಅಕ್ಕಿ ನೆನೆಸೋದು ಬೇಡ, ಉದ್ದಿನ ಬೇಳೆನೂ ಬೇಡ, ಏನೂ ಬೇಡ, ಸೋಡಾ ಪುಡಿ ಬೇಡ, ಹಾಗೆ ಏನೂ ಬೇಡ, ಆದರೂ ಕೂಡ ದೋಸೆ ಮಾಡ್ಬೋದು. ಯಾವ ರೀತಿ ಮಾಡೋದು? ಆರೋಗ್ಯಕರವಾದ ದೋಸೆ, ಮಕ್ಳಿಗೆ ತುಂಬ ಇಷ್ಟ ಆಗೋ ರೀತಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಮಾಡೋಣ. ಈಗ ಮಾಡೋದು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮಸೂರು ದಾಲು, ಇದು ಹಿಟ್ಟು, ಬೇಳೆ ಹಿಟ್ಟು. ಸೊ ನೀವು ದಾಲ್ ಬೇಕಾದ್ರೂ ರುಬ್ಬೋದಕ್ಕೆ ಹಾಕ್ಕೊಂಡು ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ದೋಸೆ ಯಾವ ರೀತಿ ಮಾಡ್ಕೋಬೋದು, ಯಾವುದನ್ನು ನೆನೆಸೋ ಅವಶ್ಯಕತೆ ಇಲ್ಲ. 10 ನಿಮಿಷದಲ್ಲೇ ನಾವು ದೋಸೆನ ರೆಡಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾವು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಯಾವುದ್ರಲ್ಲಿ ಮಿಕ್ಸ್ ಮಾಡ್ಕೊತೀವೋ ಅದರಲ್ಲಿ. ಸೊ ನನ್ನ ಹತ್ರ ಹಿಟ್ಟಿರೋ ಕಾರಣದಿಂದ ನಾನು ಹಿಟ್ಟನ್ನೇ ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಹಿಟ್ಟಿಲ್ಲ ಅಂದರೆ ನೀವು ಬೇಳೆ ಇದ್ದರೆ ಕೂಡ ಬೇಳೆನ ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಯಾವುದೇ ರೀತಿ ನೆನೆಸೋದೇನು ಬೇಡ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ನಾವು ಮಿಕ್ಸಿ ಜಾರ್ಗೆ ನೋಡಿ, ಇಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ, ಹಾಗೆ ಒಂದು 2 ಕ್ಯಾರೆಟು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಫಾಸ್ಟಾಗಿ, ತುಂಬ ಟೇಸ್ಟಿಯಾದ ಒಂದು ಡಿಫ್ರೆಂಟ್ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಳ್ಳಿ, ಒಂದು ಹೊಸ ಟೇಸ್ಟ್ ಕೊಡುತ್ತೆ ನಿಮಗೆ. ಹಾಗೆ ಹೆಲ್ತಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಕೂಡ ಬೆಳಗ್ಗೆ ಟೈಮು ನಾವು ಈ ರೀತಿ ಕ್ಯಾರೆಟ್ ದೋಸೆ ಎಲ್ಲ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಕೊಟ್ಟರೆ ತಿನ್ನೋದು ಇಲ್ಲ. ಸೊ ಈ ರೀತಿ ದೋಸೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಇದಕ್ಕೆ ನಾವೀಗ ನೋಡಿ, ಈ ರೀತಿ 1 ಕಪ್ಪಷ್ಟು ಸೇಮಿಯಾ ತೊಗೊಂಡಿದ್ದೀನಿ. ಹಾಗೆ 1 ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಫಾರ್ಮ್ ಟೊಮೆಟೊ ಇದ್ದರೆ ಹೈಬ್ರಿಡ್ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ನಾಟಿನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಜಾಸ್ತಿ ಸ್ವಲ್ಪ ಅಡುಗೆಗೆ ಸಾಂಬಾರಿಗೆಲ್ಲ ಜಾಸ್ತಿ ಅದನ್ನೇ ಬಳಸೋದು, ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ 1 ಕಟ್ ಮಾಡಿ ಹಾಕ್ಕೊಳ್ಳೋಣ. ರೀತಿ ಈಗ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ದೋಸೆಗೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಫೈನ್ ಪೇಸ್ಟಾಗಿ ನಾವು ರುಬ್ಕೊಂಬರೋಣ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ದೋಸೆ ರೆಡಿ ಮಾಡ್ಕೋಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಇದನ್ನು ಟ್ರೈ ಮಾಡ್ಕೊಳ್ಳಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ರುಬ್ಕೊಂಬರೋಣ. ಈಗ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಹಿಟ್ಟಿದೆಯಲ್ವ, ನಾವು ಆಗಲೇ ಇಟ್ಕೊಂಡಿದ್ವಿ, ಇದಕ್ಕೆ ಸೇರಿಸ್ಕೊಳ್ಳೋಣ. ಬೇಳೆ ಇದ್ದರೆ ಬೇಳೆನೇ ನೀವು ರುಬ್ಕೋಬೋದು ಈಸಿಯಾಗಿ, ಅದನ್ನೇ ನೆನೆಸೋ ಅವಶ್ಯಕತೆ ಇರೋಲ್ಲ, ಹಾಗೆ ರುಬ್ಕೋಬೋದು. ಸೊ ಇದಕ್ಕೆ ಸ್ವಲ್ಪ ನಾವು ಮಿಕ್ಸಿ ತೊಳ್ಕೊಂಡು ನೀರು ಕೂಡ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ತೊಳೆದಿರೋ ನೀರು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಸೊ ಇದು ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಫಸ್ಟೇ ಕಲಿಸ್ಕೊಂಡು ಆಮೇಲೆ ಹಾಕ್ಕೋತೀನಿ. ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ ದೊಡ್ಡದಿತ್ತು ಅಂದರೆ ಸೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರು ನಿಮ್ಗೆ ಕರೆಕ್ಟಾಗಿ ಕ್ವಾಂಟಿಟಿಯಲ್ಲಿ, ಅಂದರೆ ಒಂದು ಕರೆಕ್ಟಾಗಿ ದೋಸೆ ಹಿಟ್ಟು ಅದಕ್ಕೆ ಬೇಕು ಅಂದರೆ ಅದರಲ್ಲೇ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೋದು. ಒಂದು ಸರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಅದಕ್ಕೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ. ಸೊ ನಾನು ಮಿಕ್ಸಿ ಜಾರಲ್ಲಿ ಅಷ್ಟೊಂದು ನೀರು ಹಾಕಿ ರುಬ್ಬೋಕ್ಕಾಗಲ್ಲ, ಯಾಕೆಂದರೆ ಚಿಕ್ಕದು ಮಿಕ್ಸಿ ಜಾರು, ಹಾಗಾಗಿ ನಾನು ಹೀಗೆ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನಾನೀಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ದೋಸೆ ಎಲ್ಲ ಹಾಕ್ತೀವಲ್ಲ ಆ ಥರನೇ ಇರಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ಚೆನ್ನಾಗಿ ನೀವು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. 1 ನಿಮಿಷ, ಜಾಸ್ತಿ ಏನು ಬೇಡ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮಗೆ ದೋಸೆ ಹಿಟ್ಟು ಅದಕ್ಕೆ ಈ ರೀತಿ ಇರಬೇಕು. ಸೊ ಇವಾಗ ಈ ಥರ ಇದ್ದರೆ ರೆಡಿ ಆಯಿತು ಹಿಟ್ಟು. ನಾವು ಇದಕ್ಕೆ ಏನೋ ಆಗಲಿ, ಸೋಡಾ ಆಗಲಿ ಏನನ್ನು ಬಳಸಿಲ್ಲ. ಸೊ ಅದೇನು ಬಳಸೋದು ಬೇಡ, ಹೀಗೇ ಮಾಡ್ಕೋಬೋದು. ಈಗ ನಾನು ದೋಸೆ ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಬಿಸಿ ಆಗಿದೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ಬಿಸಿ ಆದಮೇಲೆ ಈಗ ನಾವು ಸೇರಿಸ್ಕೊಳ್ಳೋಣ. ನಿಧಾನಕ್ಕೆ ತಿರುಗಿಸ್ಕೊಳ್ಳಿ.
ಈಗ ಮೇಲೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಇದ್ದರೆ ಎಣ್ಣೆ ಸೇರಿಸ್ಕೊಳ್ಳಿ. ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಿರೋದಲ್ವ, ಸೊ ಹಾಗಾಗಿ ತುಪ್ಪ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಮೇಲ್ಗಡೆ ನಾವು ಸ್ವಲ್ಪ ಈರುಳ್ಳಿನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತಿನ್ನುವಾಗ ಟೇಸ್ಟಾಗಿ ಸಿಗುತ್ತೆ ನಮಗೆ. ಸೊ ಈಗ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಇನ್ನೊಂದು ದೋಸೆ ಹಾಕ್ಕೊಂಡು ತೋರಿಸ್ತೀನಿ. ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಈಗ ಮತ್ತೆ ತುಪ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಅದು ಕ್ಯಾರೆಟು ನಾವೆಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ತುಪ್ಪ ಕೂಡ ಹಾಕ್ಕೊಂಡ್ರೆ ಮಕ್ಕಳಿಗೆ ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಪ್ಪ ನಾವೇನಕ್ಕಾದ್ರೂ ಕೊಟ್ಟರೆ ತಿನ್ನೋದೇ ಇಲ್ಲ. ಸೊ ಈ ರೀತಿ ದೋಸೆ ಚಪಾತಿಗೆ ಏನಕ್ಕಾದ್ರೂ ಹಾಕ್ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಂತಾರೆ. ಸ್ವಲ್ಪ ಈಗ ಬೇಯೋಷ್ಟರಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಆನಿಯನ್ಸ್ ಕೂಡ ಸೇರಿಸ್ಕೊಳ್ಳೋಣ. ನೀವು ಬೇಕಾದರೆ ಮೇಲ್ಗಡೆ ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಆಲ್ರೆಡಿ ನಾವು ರುಬ್ಬೋದಕ್ಕೆ ಕ್ಯಾರೆಟ್ ಹಾಕಿದ್ದೀವಲ್ವ, ಹಾಗಾಗಿ ನಾವು ಕ್ಯಾರೆಟನ್ನು ಮತ್ತೆ ಏನು ಹಾಕೋದು ಬೇಡ ಅಂತ ನಾನು ಇದನ್ನು ಹಾಕಿಲ್ಲ ಅಷ್ಟೇ. ಬೇಕಾದರೆ ನೀವು ಹಾಕ್ಕೊಳ್ಳಿ. ಈಗ ಇದು ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಮುದ್ದಾಗಿ ಕಾಣಿಸುತ್ತೆ ಅಲ್ವಾ. ಸೊ ಇದನ್ನು ಕೂಡ ಈ ರೀತಿ ಮಕ್ಕಳು ಮಾಡಿಕೊಟ್ರೆ ಯಾರು ತಿನ್ನಲ್ಲ ಹೇಳಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರಲ್ವ. ಹಾಗೆ ಒಂದು ಚಿಕ್ಕದಾಗಿ ಚಟ್ನಿ ಮಾಡ್ಕೊಳ್ಳೋಣ ದೋಸೆಗೆ. ಸಿಂಪಲ್ಲಾಗಿ ಚಟ್ನಿ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಪ್ಯಾನ್ ಇಟ್ಟಿದ್ದೀನಿ ನಾನು, ಇವಾಗ ಒಂದು ತವ ಇಟ್ಟಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇಷ್ಟೇ ಸಾಕು, ತೆಕ್ಕೊಂಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಫ್ರೈ ಮಾಡ್ಕೊಂಡಿರೋ ನಾವು ಹಸಿಮೆಣ್ಸಿನ್ಕಾಯಿ 3, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ, ಈಗ ಸ್ವಲ್ಪ ಸಾಲ್ಟ್. ಈಗ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಬರೋಣ. ಈಗ ದೋಸೆ ಚಟ್ನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ದೋಸೆ ಇರುತ್ತೆ, ಚಟ್ನಿ ಕೂಡ ಅಷ್ಟೇ ರೆಡಿಯಾಗಿ ಮಾಡ್ಕೋಬೋದು. ಈ ರೀತಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಸೊ ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡ್ಕೊಳ್ಳಿ. ಮಕ್ಕಳಿಗೆ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ದಿಢೀರಾಗಿ ಇನ್ಸ್ಟೆಂಟಾಗಿ ಮಾಡೋದಂದರೆ ಯಾವ ರೀತಿ ಅಂತ ನೋಡ್ಕೊಂಡ್ರಲ್ಲ, ಮಾಡ್ಕೊಳ್ಳಿ ತಿನ್ಕೊಳ್ಳಿ.